ಹಾಯ್ ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ರಮ್ಯ ಮಂಜುನಾಥ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಟಾಪಿಕ್ ಏನಪ್ಪ ಅಂತ ಅಂದರೆ, ಕಾಮನ್ ಆಗಿ ಈಗ 1.5 ಮಂತಿಂದ ನೋಡ್ತಾ ಇದ್ದೀರಾ, ನಮ್ಮ ಹಾಸನ ಡಿಸ್ಟಿಕಲ್ಲಿ ತುಂಬ ಕಾರ್ಡಿಯಾಕ್ ಅರೆಸ್ಟ್ ಆಗ್ತಾ ಇದೆ ಅಂತ ಕೇಳ್ಪಟ್ಟಿದ್ದೀವಿ. ಏನು ಅಷ್ಟೊಂದು ಕಾರ್ಡಿಯಾಕ್ ಅರೆಸ್ಟ್ ಆಗ್ತಾ ಇದೆ, ಅದ್ರ ಸಿಂಪ್ಟಮ್ಸ್ ಹೇಗಿರುತ್ತೆ, ಮತ್ತು ಅದಕ್ಕೆ ಎಮರ್ಜೆನ್ಸಿ ಪ್ರಿಕಾಷನ್ಸ್ ಏನು ತಗೋಬೇಕಾಗುತ್ತೆ, ಮತ್ತು ನಾವು ಅದಕ್ಕೆ ಕೆಲವು ಸಂಬಂಧಪಟ್ಟಂಗೆ ಸ್ವಲ್ಪ ಎಕ್ಸಸೈಸ್ಗಳನ್ನ ಮಾಡಬೇಕು. ಯಾವ ಟೈಮಲ್ಲಿ ಆ ಎಕ್ಸಸೈಸ್ಗಳನ್ನ ಮಾಡಬೇಕು, ಏನಕ್ಕೆ ಇಷ್ಟೊಂದು ಕಾರ್ಡಿಯಾಕ್ ಅರೆಸ್ಟ್ ಆಗ್ತಿದೆ, ಅದರಲ್ಲೂ ನಮ್ಮ ಇವಾಗ ಯಂಗೆಸ್ಟ್ ಹುಡುಗಿಯರು ಏನಿದ್ದಾರೆ ಅಂಥವ್ರಿಗೇನೆ ಜಾಸ್ತಿ. ನೀವು ಯಾವುದೇ ಫೀಲ್ಡಲ್ಲಿರಿ, ಡ್ರೈವರ್ ಆಗಿರಿ, ಸ್ಟೂಡೆಂಟ್ಸ್ ಆಗಿರಿ, ಅಥವಾ ಈಗ ಮೊನ್ನೆ ಅಷ್ಟೇ ವುಮೆನ್ಸ್ ಕಾಲೇಜ್ ಇಂಗ್ಲೀಷ್ ಲೆಕ್ಚರ್ ಅವ್ರಿಗೂ ಅಷ್ಟೇ ಕಾರ್ಡಿಯಾಕ್ ಅರೆಸ್ಟ್ ಆಗಿ ಡೆತ್ ಆಗಿದ್ದಾರೆ. ತುಂಬ ಹತ್ತಿರದಿಂದ ನೋಡಿದವ್ರಂಥವ್ರೆ, ನಮ್ಮ ಸುತ್ತಮುತ್ತ ಇರೋವಂಥವ್ರಿಗೇನೆ ಕಾರ್ಡಿಯಾಕ್ ಅರೆಸ್ಟ್ ಆಗಿ ಡೆತ್ ಆಗಿದ್ದಾರೆ. ಈ ವಿಷಯ ಕೇಳಿದಾಗ ತುಂಬ ಭಯನೂ ಆಗುತ್ತೆ ಮತ್ತು ತುಂಬ ಬೇಜಾರು ಆಗುತ್ತೆ. ಯಾಕೆ ಅಂತಂದರೆ, ಇಷ್ಟೊಂದು ಚಿಕ್ಕ ವಯಸ್ಸಿಗೆಲ್ಲ ಕಾರ್ಡಿಯಾಕ್ ಅರೆಸ್ಟ್ ಆಗಿ ಸಡನ್ ಕೊಲಾಪ್ಸ್ ಆಗಿಬಿಟ್ರೆ ತುಂಬ ಬೇಜಾರು ಅಂತ ಅನ್ಸುತ್ತೆ ಯಾರಿಗಾದ್ರೂ. ಕಾರ್ಡಿಯಾಕ್ ಅರೆಸ್ಟ್ ಅಂದರೆ ಏನು? ಹೃದಯ ಸ್ತಂಭನ ಹಂಗಂದ್ರೆ ಏನು ಅಂತ ಎಲ್ಲ ಕೇಳ್ಬೋದು. ಹೃದಯ ಇದ್ದಕ್ಕಿದ್ದಂತೆ ಈ ರಕ್ತ ಪರಿಚಲನೆ ನಿಲ್ಲಿಸುತ್ತಲ್ಲ, ಅದನ್ನು ನಾವು ಕಾರ್ಡಿಯಾಕ್ ಅರೆಸ್ಟ್ ಅಥವಾ ಹೃದಯ ಸ್ತಂಭನ ಅಂತ ಕರಿತೀವಿ. ಅಂಥ ಟೈಮಲ್ಲಿ ಆ ವ್ಯಕ್ತಿ ಏನಿರ್ತಾರೆ ಅವರು ಅನ್ಕಾನ್ಶಿಯಸ್ ಆಗ್ತಾರೆ, ಅವ್ರಿಗೆ ಪ್ರಜ್ಞೆ ಕೂಡ ಇರಲ್ಲ. ಸಡನ್ನಾಗಿ ಹಾರ್ಟ್ ಏನಿದೆ ಅದು ನಮಗೆ ಬ್ಲಡ್ ಸರ್ಕ್ಯುಲೇಷನ್ ಆಗಲ್ಲ, ಬ್ಲಡ್ನ ಪಂಪ್ ಮಾಡಲ್ಲ, ಸಡನ್ನಾಗಿ ಸ್ಟಾಪ್ ಮಾಡಿಬಿಡುತ್ತೆ. ಮತ್ತು ಇಂಥ ಸಿಚುವೇಶನ್ ಇದೆ, ಇದು ತುಂಬ ಡಿಫಿಕಲ್ಟ್ ಆಗಿರುತ್ತೆ. ಮತ್ತು ಅದು ಕೆಲವೊಂದು ಸರಿ ಸ್ಥಳದಲ್ಲೇ ವ್ಯಕ್ತಿ ಸಾವನ್ನಪ್ಪ ಅಂತ ಚಾನ್ಸಸ್ ಕೂಡ ಇರುತ್ತೆ. ಹೃದಯ ಸ್ತಂಭನ ಹೃದಯಾಘಾತ ಎರಡೂ ಬೇರೆ ಬೇರೆ. ಹೃದಯ ಸ್ತಂಭನನೇ ಬೇರೆ, ಹೃದಯಾಘಾತನೇ ಬೇರೆ ಆಗಿರುತ್ತೆ. ಹೃದಯಾಘಾತ ಮತ್ತು ಈ ಹೃದಯ ಸ್ತಂಭನ ಏನಿದೆ ಎರಡೂ ಬೇರೆ ಬೇರೆ ಸಮಸ್ಯೆ ಆಗಿರುತ್ತೆ. ಈ ಹೃದಯಾಘಾತ ಏನಪ್ಪ ಅಂತಂದರೆ, ಹೃದಯಾಘಾತ ಅಂದರೆ ಹೃದಯಕ್ಕೆ ರಕ್ತ ಪೂರೈಕೆಯಲ್ಲಿ ತೊಂದರೆ ಆಗೋದನ್ನು ಹೃದಯಾಘಾತ ಅಂತ ಅಂತೀವಿ. ಹೃದಯ ಸ್ತಂಭನ ಅಂತ ಅಂದರೆ ಹೃದಯ ಬಡಿತ ಏನಿರುತ್ತೆ ಅದು ಕಂಪ್ಲೀಟಾಗಿ ಸ್ಟಾಪ್ ಆಗಿಬಿಡುತ್ತೆ, ಅದನ್ನು ಹೃದಯ ಸ್ತಂಭನ ಅಂತ ಅಂತೀವಿ. ಯಾವ್ಯಾವ ಟೈಮಲ್ಲಿ ಈ ಥರ ಆಗುತ್ತೆ ಅಂತಂದರೆ, ತುಂಬ ಕೆಲವೊಬ್ಬರು ಪ್ಯಾನಿಕ್ ಅಟ್ಯಾಕ್ ಆಗ್ತಾರೆ. ಪ್ಯಾನಿಕ್ ಅಟ್ಯಾಕ್ ಅಂದರೆ ತುಂಬ ಅಂತ ಈ ಥರ ಶಾಕ್ ಎಲ್ಲ ಆಗೋದು. ಆಮೇಲೆ ಇದ್ದಕ್ಕಿದ್ದಂಗೆ ಅವ್ರಿಗೆ ಹಾರ್ಟ್ ಬೀಟ್ ಹೆಚ್ಚಾಗತ್ತಾ ಹೋಗೋದು. ಆಮೇಲೆ ತುಂಬ ಬ್ರೀತಿಂಗ್ ಡಿಫಿಕಲ್ಟಿ ಅಂತ ಅನಿಸೋದು. ಆಮೇಲೆ ಸಡನ್ ತುಂಬ ಸ್ವೆಟ್ ಆಗ್ತಾ ಇರ್ತಾರೆ. ಮತ್ತು ಅವರು ಕಂಟ್ರೋಲ್ನೇ ಅವ್ರು ಕಳ್ಕೊಂಡಿರ್ತಾರೆ. ಆ ಥರ ಏನೋ ಒಂಥರ ಕಂಟ್ರೋಲ್ ಇರಲ್ಲ, ಅವರು ಏನಾಗ್ತಾ ಇದೆ ಅಂತಲೇ ಗೊತ್ತಾಗಲ್ಲ ಕೆಲವೊಬ್ಬರಲ್ಲಿ. ಮತ್ತು ಸಡನ್ಲಿ ನೋಡ್ತಾ ಇದ್ದಾಗೆ ಕೊಲಾಪ್ಸ್ ಆಗ್ತಾರೆ. ಅಂತಂದರೆ ಸಾಯೋಂಥ ಭೀತಿ ಹೆಚ್ಚಾಗಿ ಸಡನ್ಲಿ ಕೊಲಾಪ್ಸ್ ಆಗ್ತಾರೆ. ಇದನ್ನೇ ನಾವು ಪ್ಯಾನಿಕ್ ಅಟ್ಯಾಕ್ ಅಂತ ಹೇಳ್ತೀವಿ. ಇವಾಗ ಯಾವುದಾದ್ರೂ ಒಂದು ವ್ಯಕ್ತಿಗೆ ಹೋಗ್ಬಿಟ್ಟು ಸಡನ್ನಾಗಿ ಏನಾದರೂ ವಿಷಯನ ಹೇಳ್ತೀವಿ ಅಂತ ಅಂದರೆ ಸಡನ್ ಅಂತ ರಿಯಾಕ್ಷನ್ ಕೊಡ್ತಾರೆ. ಅಂಥ ಟೈಮಲ್ಲಿ ನೋಡಿ, ಇದು ಪ್ಯಾನಿಕ್ ಅಟ್ಯಾಕ್. ಇದು ಪ್ಯಾನಿಕ್ ಅಟ್ಯಾಕ್ ಆದಾಗಲೂ ಕೂಡ ನಮಗೆ ಹಾರ್ಟ್ ಅಟ್ಯಾಕ್ ಆಗೋಂಥ ಚಾನ್ಸಸ್ ತುಂಬ ಇರುತ್ತೆ. ಸೊ ಹಾಗಾಗಿ ನಾವೇನು ಮಾಡಬೇಕಂತ ಅಂದರೆ, ಏನಾದರೂ ಒಂದು ವಿಷಯನ ಒಂದು ವ್ಯಕ್ತಿ ಹತ್ರ ಡಿಸ್ಕಸ್ ಮಾಡ್ತಿದ್ದೀವಿ, ಏನೋ ಎಮರ್ಜೆನ್ಸಿ ಆ ವಿಷಯನ ಹೇಳ್ತಿದ್ದೀವಿ ಅಂತಂದರೆ ಫಸ್ಟು ಅವರ ಸ್ಥಿತಿ ಹೇಗಿದೆ. ಯಾರೋ ಒಂದು ವ್ಯಕ್ತಿಗೆ BP ಇರುತ್ತೆ, ಮತ್ತು ಕಾರ್ಡಿಯಾಕ್ ಪ್ರಾಬ್ಲಮ್ ಇರುತ್ತೆ, ಅಂಥ ವ್ಯಕ್ತಿಗಳ ಹತ್ರ ಹೋಗ್ಬಿಟ್ಟು ಸಡನ್ನಾಗಿ ಶಾಕ್ ಆಗೋಂಥ ವಿಷಯನ ಹೇಳೋಕ್ಕೆ ಆಗಲ್ಲ. ಯಾಕೆಂತಂದರೆ ಅವರು ಸಡನ್ ಪ್ಯಾನಿಕ್ ಆಗಿಬಿಡ್ತಾರೆ. ಪ್ಯಾನಿಕ್ ಆಯ್ತು ಅಂತಂದರೆ ಅವ್ರಿಗೆ ಸಡನ್ಲಿ ಸ್ವಲ್ಪ ಕಾರ್ಡಿಯಾಕ್ ಪ್ರಾಬ್ಲಮ್ ಬಂದೇ ಬರುತ್ತೆ. ಈ ಕಾರ್ಡಿಯಾಕ್ ಅರೆಸ್ಟ್ ಸಿಂಪ್ಟಮ್ಸ್ ನಾವು ಹೇಳಬೇಕು ಅಂತಂದರೆ, ಮೊದಲನೇದಾಗಿ ನಮಗೆ ಎದೆ ನೋವು ಬರುತ್ತೆ, ಚೆಸ್ಟ್ ಪೇನ್ ಏನಿದೆ ಲೆಫ್ಟ್ ಸೈಡು ಸ್ವಲ್ಪ ಚೆಸ್ಟ್ ಪೇನ್ ಬರುತ್ತೆ ಲೈಟಾಗಿ. ಅದಾದಮೇಲೆ ಸಿವಿಯರ್ ಆಗ್ತಾ ಹೋಗ್ತಾ ನಮಗೆ ಶೋಲ್ಡ್ರ್ ಪೇಯ್ನ್ ಬರುತ್ತೆ. ಶೋಲ್ಡ್ರ್ ಪೇಯ್ನು ಮತ್ತು ತುಂಬ ಎದೆ ಭಾರ ಅಂತ ಅನಿಸೋದು, ಏನೋ ಹೇಳ್ಕೊಳ್ಳೋಕ್ಕೆ ಆಗಲ್ಲ ಆ ಥರ ಪೇಯ್ನ್ ಅಂತ ಅನಿಸ್ತಿರುತ್ತೆ. ಮತ್ತು ಶೋಲ್ಡ್ರ್ ಫುಲ್ ಪೇಯ್ನ್ ಬರುತ್ತೆ. ಈ ಶೋಲ್ಡ್ರಿಂದ ಡೈರೆಕ್ಟ್ ನಮಗೆ ಕುತ್ತಿಗೆ ಏನಿದೆ ಕುತ್ತಿಗೆ ಹತ್ರ ಪಾಸ್ ಆಗುತ್ತೆ. ಕುತ್ತಿಗೆಯಿಂದ ನಮಗೆ ಈ ದವಡೆ ಏನಿದೆ ಈ ದವಡೆ ಹತ್ರ ಪಾಸ್ ಆಗುತ್ತೆ. ಬಟ್ ನಾವೆಲ್ಲ ಏನು ಕನ್ಫ್ಯೂಸ್ ಮಾಡ್ಕೊತೀವಿ ಅಂತಂದರೆ, ಈ ಶೋಲ್ಡ್ರ್ ಪೇಯ್ನ್ ಬಂದಾಗ ಏನೋ ತುಂಬ ಕೆಲಸ ಮಾಡಿರಬೇಕು, ಸೊ ಹಾಗಾಗಿ ಬರ್ತಾ ಇದೆ ಅಂತ ಅನ್ಕೊತೀವಿ. ಇನ್ನೊಂದು ಈ ಕುತ್ತಿಗೆ ಏನಾದರೂ ನಾವು ಬಂದರೆ ಏನೋ ನಿದ್ದೆಯಲ್ಲಿ ವ್ಯತ್ಯಾಸ ಆಗಿರಬೇಕು, ಸೊ ಹಾಗಾಗಿ ಆ ಥರ ಆಗ್ತಾ ಇದೆ ಅನ್ಕೊತೀವಿ. ಮತ್ತು ದವಡೆ ನೋವು ಬಂದಾಗ ಏನು ಅನ್ಕೊತೀವಿ, ಹಲ್ಲು ನೋವು ಆಗಿರಬೇಕು ಅಂತ ಬೇರೆ ಏನಾದರೂ ಟ್ರೀಟ್ಮೆಂಟ್ ತಗೊತೀವಿ. ಕಾಮನ್ನಾಗಿ ನಾವು ಮಾಡೋ ಮಿಸ್ಟೇಕ್ಸ್ ಏನಂತ ಅಂದಾಗ, ಈ ಥರ ಸಣ್ಣ ಪುಟ್ಟ ನೋವುಗಳು ಅಥವಾ ಜ್ವರ ಆ ಥರ ಏನಾದರೂ ಬಂದಾಗ ಏನು ಮಾಡ್ತೀವಿ, ನಮಗೇನೆ ಮೆಡಿಸನ್ಸ್ ಗೊತ್ತಿರುತ್ತೆ,
ಪ್ಯಾರಾಸಿಟಮಲ್ ಆಗಿರ್ಬೋದು, ಅಸಿಕ್ಲೋಫಿನಾಕಿ ಆಗಿರ್ಬೋದು, ಆ ಥರ ಯಾವುದಾದ್ರೂ ಮೆಡಿಸಿನ್ಸ್ ಕಾಮನ್ ಆಗಿ ಗೊತ್ತೇ ಇರುತ್ತೆ. ಇವಾಗಿನ ಜನ್ರೇಷನ್ ಅವ್ರಿಗೆ ಎಲ್ಲರಿಗೂ ಟೂ ಫಾಸ್ಟ್ ಇದ್ದಾರೆ. ಡಾಕ್ಟ್ರನ್ನ ಕನ್ಸಲ್ಟ್ ಮಾಡೋದಕ್ಕಿಂತ ಮುಂಚೆ ಹೋಗಿ ಅವರೇ ಟ್ರೀಟ್ಮೆಂಟ್ ತೊಗೊಬಿಡ್ತಾರೆ. ದಯವಿಟ್ಟು ಆ ಥರ ಯಾವತ್ತೂ ಮಾಡೋಕ್ಕೆ ಹೋಗ್ಬಿಡಿ. ಯಾವಾಗಾದರೂ ನೀವು ಆ ಥರ ನಿಮಗೆ ಸಿಂಪ್ಟಮ್ಯಾಟಿಕ್ ಕಾಣಿಸ್ತಾ ಇದೆ ಅಂತಂದರೆ ಜಸ್ಟ್ ಒನ್ಸ್ ಆದರೂ ನೀವು ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ. ಮತ್ತು ನಮಗೆ ಇನ್ನೊಂದು ಸಿಂಪ್ಟಮ್ಸ್ ಹೆಂಗೆ ಕಾಣಿಸುತ್ತೆ ಅಂತ ಅಂದರೆ ಬ್ರೀತಿಂಗ್ ಡಿಫಿಕಲ್ಟಿ ಅಂತ ಹೇಳ್ತೀವಿ. ಅಂತಂದರೆ ಉಸಿರಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ. ಉಸಿರಾಟ ತುಂಬ ಹತ್ತಿದ್ರೆ ಸಾಕು, ಅಥವಾ ಏನಾದರೂ ಒಂದು ಸ್ವಲ್ಪ ಹೊತ್ತು ಮಾತಾಡಿದ್ರೆ ಸಾಕು ಉಸಿರಾಗೋದು, ಮತ್ತು ಎದೆ ಲಬ್ಧವಂತ ಹೊಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಆಗೋದು, ಆ ಥರ ತುಂಬ ಡಿಫಿಕಲ್ಟಿ ಅಂತ ಅನಿಸುತ್ತೆ ಬ್ರೀತಿಂಗು. ನೆಕ್ಸ್ಟ್ ಅದಾದಮೇಲೆ ಸಡನ್ನಾಗಿ ತಲೆ ಸುತ್ತು ಬರೋದು, ಕೆಳಗಡೆ ಕುಸಿದು ಬೀಳೋ ಅಂಥದ್ದು ಅದು ಇರುತ್ತೆ. ಮತ್ತು ತುಂಬ ಇದ್ದಕ್ಕಿದ್ದಂಗೆ ತುಂಬ ಸುಸ್ತಾಗುತ್ತೆ, ಮತ್ತು ವಾಮಿಟಿಂಗ್ ಸೆನ್ಸೇಷನ್ ಕೂಡ ಇರುತ್ತೆ. ವಾಮಿಟಿಂಗ್ ಸೆನ್ಸೇಷನ್ ಅನ್ನೋದಕ್ಕಿಂತ ವಾಮಿಟಿಂಗ್ ಆಗ್ತಾ ಇರುತ್ತೆ. ಇಷ್ಟನ್ನು ಕೂಡ ನಾವು ಸಿಂಪ್ಟಮ್ಸ್ ಅಂತ ನೋಡ್ಬೋದು. ಇನ್ನೊಂದು ಮೇಯ್ನ್ ಏನಂತ ಅಂದರೆ ಪೆಡಲ್ ಎಡಿಮಾ ಅಂತ ಒಂದು ಸಿಂಪ್ಟಮ್ಸ್ ಇದೆ. ಪೆಡಲ್ ಎಡಿಮಾ ಅಂತ ಅಂದರೆ ಏನಂತ ಅಂದರೆ ಫುಲ್ ಕಾಲೆಲ್ಲ ಊದ್ಕೊಳ್ಳೋಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಕಾಲು ಊದ್ಕೊಳ್ಳೋಕೆ ಸ್ಟಾರ್ಟ್ ಆದಾಗ ನಾವು ಕಾಮನ್ನಾಗಿ ಏನು ಯೋಚನೆ ಮಾಡ್ತೀವಿ ಹೇಳಿ, ಏನೋ ಟ್ರಾವೆಲಿಂಗ್ ಮಾಡಾಗಿರ್ಬೋದು, ಅಥವಾ ಏನೋ ತುಂಬ ಹೊತ್ತು ಕೂತಿರ್ಬೋದು, ಆ ಥರ ಏನಾದರೂ ಆಗಿರುತ್ತೆ ಅಂತ ನಾವು ಕಾಮನ್ನಾಗಿ ಯೋಚನೆ ಮಾಡ್ತೀವಿ. ಬಟ್ ಆ ಥರ ನೆಗ್ಲಿಜೆನ್ಸಿ ಯೋಚನೆಗಳನ್ನ ಬಿಟ್ಟು ದಯವಿಟ್ಟು ಕಾಲು ಊತ ಬರೋದು ಆ ಥರ ಏನಾದರೂ ಆದಾಗ ಒಂದ್ಸರಿ ನಿಮ್ಮ ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿ. ಅಂದರೆ ಕಾರ್ಡಿಯಾಲಜಿ ಆಗಿರ್ತಾರೆ, ಅವ್ರನ್ನ ರೆಗ್ಯುಲರಾಗಿ ಸ್ವಲ್ಪ ಹೃದಯಕ್ಕೆ ಸಂಬಂಧಿಸಿದಂಥ ಏನು ಪರೀಕ್ಷೆಗಳಿದ್ದಾವೆ ಅವನ್ನ ದಯವಿಟ್ಟು ರೆಗ್ಯುಲರಾಗಿ ಸ್ವಲ್ಪ ಮಾಡಿಸ್ಕೊಳ್ಳಿ. ನೆಕ್ಸ್ಟು ಕಂಟಿನ್ಯೂಸ್ ಆಗಿ ನೈಟ್ ಟೈಮು ಯೂರಿನೇಷನ್ ಆಗ್ತಾ ಇರುತ್ತೆ. ಏನಕ್ಕಾಗುತ್ತೆ, ಒಂದು ಶುಗರು ಜಾಸ್ತಿ ಆದಾಗೂ ಕೂಡ ಆ ಥರ ಆಗುತ್ತೆ, ಕಿಡ್ನಿ ಡಿಸೀಸ್ ಇದ್ರೂ ಆಗುತ್ತೆ, ಆ ಥರ ಬೇರೆ ಬೇರೆ ರೀಸನ್ಸ್ಗಳಿರುತ್ತೆ. ಬಟ್ ಕಾರ್ಡಿಯಾಕ್ ಪ್ರಾಬ್ಲಮ್ ಇದ್ದಾಗೂ ಕೂಡ ಈ ಥರ ಕಂಟಿನ್ಯೂಸ್ ಯೂರಿನೇಷನ್ ಆಗ್ತಾ ಇರುತ್ತೆ. ಬಟ್ ನಮಗೆ ಅದು ಗೊತ್ತಾಗಲ್ಲ. ಸೊ ಹಾಗಾಗಿ ಈ ಥರ ಏನಾದರೂ ಸಿಂಪ್ಟಮ್ಸ್ ಕಾಣಿಸಿದಾಗ ಸಡನ್ನಾಗಿ ನಾವು ಡಾಕ್ಟರ್ ಹತ್ರ ಒಂದ್ಸರಿ ಕನ್ಸಲ್ಟ್ ಮಾಡೋದು ತುಂಬ ಒಳ್ಳೆಯದು. ಆಮೇಲೆ ಇನ್ನೊಂದೇನಪ್ಪ ಅಂತಂದರೆ ಲಾಂಗ್ ಟೈಮ್ ಕೆಮ್ಮಿರುತ್ತೆ. ಅದನ್ನು ನಾವು ಏನೋ ನಾರ್ಮಲಿ ಕೋಲ್ಡ್ ಕಾಫ್ ಆದಾಗ ಬರುತ್ತೆ ಅಂತ ಇಲ್ಲ, ಅದು ಡ್ರೈ ಕಾಫ್ ಆಗಿರುತ್ತೆ, ತುಂಬ ಲಾಂಗ್ ಟೈಮ್ ಇರುತ್ತೆ. ಮತ್ತು ಈ ಕಾರ್ಡಿಯಾಕ್ ಅರೆಸ್ಟ್ಗೆ ಮೇನ್ ಇನ್ವೆಸ್ಟಿಗೇಷನ್ಸ್ ಏನು ಮಾಡಿಸ್ಬೇಕಪ್ಪ ಅಂತಂದರೆ 3 ಟೆಸ್ಟ್ ಬರುತ್ತೆ ಕಾರ್ಡಿಯಾಕ್ ಇನ್ವೆಸ್ಟಿಗೇಷನ್ಸ್. ಒಂದು ಎಕೋ ಆಗಿರುತ್ತೆ, ಒಂದು ಎಕೋ ಕಾರ್ಡಿಯೋಗ್ರಾಮ್ ಆಗಿರುತ್ತೆ, ಇನ್ನೊಂದು CT ಆಂಜಿಯೋ ಅಂತ ಒಂದು ಟೆಸ್ಟ್ ಬರುತ್ತೆ. ಇವು 3 ಮಾಡಿಸ್ಕೊಳ್ಳಿ. ಮತ್ತು ಬ್ಲಡ್ ಪ್ರೆಷರ್ ಕೂಡ ನಾವು ನೋಡ್ಕೋಬೇಕಾಗುತ್ತೆ. ಈ ಪರಿಸ್ಥಿತಿಲಿದ್ದಾಗ ನಾವು ಬ್ಲಡ್ ಪ್ರೆಷರ್ ಮಾತ್ರ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ನಮಗೆ. ನೆಕ್ಸ್ಟ್ ಒಂದು ಲಿಪಿಡ್ ಪ್ರೊಫೈಲ್ ಅಂತ ಟೆಸ್ಟ್ ಬರುತ್ತೆ. ಅದರಲ್ಲೂ ಅಷ್ಟೇ ಟ್ರೈಗ್ಲಿಸರೈಡ್ಸ್ ಅಂತ ಒಂದು ಬ್ಯಾಡ್ ಕೊಲೆಸ್ಟ್ರಾಲ್ ಬರುತ್ತೆ. ಅದು ಟ್ರೈಗ್ಲಿಸರೈಡ್ಸ್ ಕೂಡ ಜಾಸ್ತಿ ಆದ್ರೂ ಹಾಗೇನೆ BP ರೈಸ್ ಆಗಿಬಿಡುತ್ತೆ. ನಾನು ಎಷ್ಟೊಂದು ಸರಿ ನೋಡಿದ್ದೀನಿ, ಚೆಸ್ಟ್ ಪೈನ್ ಅಂತ ಬಂದಿರೋಂಥ ಪೇಷಂಟ್ಗೆಲ್ಲ ಕಾಮನ್ ಆಗಿ BP ರೈಸ್ ಆಗಿರುತ್ತೆ. ಸೊ ಅದು BP ರೈಸ್ ಆದಾಗ ನಾವು ಎಲೆಕ್ಟ್ರೋಲೈಟ್ಸ್ ಮಾಡಿಸ್ತೀವಿ ಕಾಮನ್ ಆಗಿ. ಅದಾದಮೇಲೆ ECG ಮಾಡಿಸ್ತಾರೆ. ECGನಲ್ಲಿ ಏನಾದರೂ ವೇರಿಯೇಷನ್ ಇತ್ತು ಅಂತ ಅಂದರೆ ಅದಕ್ಕೆ ಒಂದು ಲಿಪಿಡ್ ಪ್ರೊಫೈಲ್ ಕೂಡ ಮಾಡಿಸ್ತಾರೆ. ಲಿಪಿಡ್ ಪ್ರೊಫೈಲ್ ಮಾಡಿಸಿ ಈ ಕಾರ್ಡಿಯಾಕ್ ಸಂಬಂಧಪಟ್ಟಂಗೆ ಕೆಲವೊಂದು ಟೆಸ್ಟ್ಗಳಿದ್ದಾವೆ. ಟ್ರೋಪೋನಿನ್ I, ಟ್ರೋಪೋನಿನ್ D ಅಂತ ಕ್ವಾಂಟಿಟಿವ್ ಮೆಥಡ್ಸು, ಇದೆಲ್ಲ ಕೂಡ ಟೆಸ್ಟ್ಗಳನ್ನ ಮಾಡಿಸ್ತೀವಿ. ಅದಕ್ಕೆ 2 ವರ್ಷದ ಹಿಂದೆಯಿಂದ ನೋಡೋದಾದರೆ ಒಂದು 507 ಕಾರ್ಡಿಯಾಕ್ ಅರೆಸ್ಟ್ ಡೆತ್ ಆಗಿದ್ದಾವೆ ಅಂತ ನಮಗೆ ಲಿಸ್ಟ್ ಸಿಗುತ್ತೆ ಹುಡುಕಿದ್ರೆ. ಕೊರೊನರಿ ಹಾರ್ಟ್ ಡಿಸೀಸ್ ಅಂತ ಏನಿದೆ ಅದು ನಮ್ಮ ಇಂಡಿಯನ್ಸಲ್ಲಿ ತುಂಬ ಜಾಸ್ತಿ ಆಗೋಗಿದೆ. ಮತ್ತು ನಾವೇನಂದರೆ ಜಿಮ್ಗೆ ಹೋಗ್ತೀವಿ, ಲೈಫ್ ಸ್ಟೈಲ್ನ ಚೇಂಜ್ ಮಾಡ್ಕೊಳ್ಳೋಕ್ಕೆ ಅಂತ ಅಂದ್ಬಿಟ್ಟು ಜಿಮ್ಗೆ ಹೋಗ್ತೀವಿ. ಅಲ್ಲಿ ಏನಂತಂದರೆ ಹೆವಿ ಇರೋಂಥದ್ದೆಲ್ಲ ಲಿಫ್ಟ್ ಮಾಡ್ತೀವಿ. ಅದನ್ನು ಅಷ್ಟೇ ನಮ್ಮ ಆವಾಗ ಹಾರ್ಟ್ ರೇಟ್ ಜಾಸ್ತಿ ಆಗುತ್ತೆ, ತುಂಬ ಹಾರ್ಟ್ ಬೀಟ್ ಜಾಸ್ತಿ ಆಗುತ್ತೆ. ಆ ವೆಯ್ಟ್ ಎಲ್ಲ ಲಿಫ್ಟ್ ಮಾಡಿದಾಗ ತುಂಬ ಇವಾಗ ಮಾಡರ್ನಾಗೆಲ್ಲ ಬಂದಿದೆ ಎಕ್ಸಸೈಸಸ್ಗಳು, ಅವನ್ನೆಲ್ಲ ಫಾಲೋ ಅಪ್ ಮಾಡಿ. ಯಾವಾಗಲೂ ನಾವು ಜಿಮ್ಗೆ ಹೋಗೋದಕ್ಕಿಂತ ಮುಂಚೆ ಏನು ಮಾಡಬೇಕಂತಂದರೆ ಏನು ಇನ್ವೆಸ್ಟಿಗೇಷನ್ಸ್ಗಿದೆ ಹಾರ್ಟಿಗೆ ಸಂಬಂಧಪಟ್ಟಂಗೆ ದಯವಿಟ್ಟು ಅದನ್ನು ಮಾಡಿಸಿ ಒಂದ್ಸರಿ ಕಾರ್ಡಿಯಾಕ್ ಒಪಿನಿಯನ್ ತಗೊಂಡು ಆಮೇಲೆ ನೀವು ಜಿಮ್ಗೆ ಹೋಗಬೇಕಾಗತ್ತೆ. ಜಿಮ್ಮಲ್ಲಿ ಎಕ್ಸಸೈಸ್ ಮಾಡೋದಾಗಿರ್ಬೋದು ಅಥವಾ ವೆಯ್ಟ್ ಲಿಫ್ಟ್ ಮಾಡೋದಾಗಿರ್ಬೋದು, ಆ ಥರ ಸಿಂಪಲ್ ಆಗಿರೋದೆಲ್ಲ ಮಾಡ್ಕೊಳ್ಳಿ. ತುಂಬ ವೆಯ್ಟೆಲ್ಲ ಲಿಫ್ಟ್ ಮಾಡಿ ಸಡನ್ಲಿ ನಮ್ಮ ಹಾರ್ಟ್ ರೇಟ್ ಜಾಸ್ತಿ ಆಗಿ ಬ್ರೀತಿಂಗ್ ಪ್ರಾಬ್ಲಮ್ ಆಗಿ ಸ್ಪಾಟಲ್ಲೇ ಕೊಲಾಪ್ಸ್ ಆಗೋವಂಥದ್ದು ಎಷ್ಟೊಂದು ನೋಡಿದ್ದೀವಿ. ಸೊ ಹಾಗಾಗಿ ಏನು ಹೇಳೋದಂತಂದರೆ ಜಿಮ್ಗೆ ಹೋಗೋರು ಸಡನ್ನಾಗಿ ತುಂಬ ಹೆವಿ ವೆಯ್ಟ್ನ ಲಿಫ್ಟ್ ಮಾಡೋಕ್ಕಂತೂ ಹೋಗಲೇಬೇಡಿ ಅಂತ ಹೇಳ್ತೀನಿ.
ಈ ಲಾಸ್ಟ್ 1.5 ಮಂತಿಂದ ನಾವು ನೋಡ್ಬೋದು 17 ಕಾರ್ಡಿಯಾಕ್ ಅರೆಸ್ಟ್ ಆಗಿ ಡೆತ್ ಆಗಿದ್ದಾರೆ. ಅದು ಹುಡುಗ ಹುಡುಗಿಯರಲ್ಲೇ ಜಾಸ್ತಿ ಅಂತಲೇ ಹೇಳ್ಬೋದು. ನಮ್ಮ ಹಾಸನದಲ್ಲಿ 17 ಕಾರ್ಡಿಯಾಕ್ ಅರೆಸ್ಟ್ ಆಗಿ ಡೆತ್ ಆಗಿದ್ದಾರೆ. ಒಂದು ಗೋವಿಂದ ಅಂತ ಹಾಸನ್ ಸೈಡವರು, ಆಮೇಲೆ ಅಭಿಷೇಕ್ ಅಂತ ಕೊಣನೂರು ಅರ್ಕಲ್ಗೋಡು ಮೂಲದವರು, ಆಮೇಲೆ ಸಂಧ್ಯಾ, ಕವನ, ನಿಶಾಂತ್, ಸುಪ್ರೀತಾ, ನವೀನ್, ಯೋಗೇಶ್, ಆಮೇಲೆ ನಿಶಾದ್ ಅಹಮದ್ ಬೇಲೂರಿನವರಾಗಿರ್ತಾರೆ, ಮತ್ತು ಸಂಧ್ಯಾ ಮತ್ತು ನಿಶಾಂತ್ ನಮ್ಮ ಹೊಳೆನರಸೀಪುರದಾಗ ಅವರಾಗಿರ್ತಾರೆ. ಹೀಗೆ ನಮ್ಮ ಸರೌಂಡಿಂಗ್ಸಲ್ಲೇ ಇರೋವಂಥ ಎಷ್ಟೊಂದು ಕೇಸ್ಗಳನ್ನ ನೋಡಿದ್ದೀವಿ ಲಾಸ್ಟ್ 1.5 ಮಂತಿಂದ. ಈಗ ಮೊನ್ನೆನೂ ಅಷ್ಟೇ ಒಬ್ಬರು ಲೆಕ್ಚರ್ ಕೂಡ ಕಾರ್ಡಿಯಾಕ್ ಅರೆಸ್ಟ್ಗೆ ಡೆತ್ ಆದರು. ರೀಸನ್ ಏನು ಅಂತ ನೋಡೋದಾದರೆ ಈ ಥರ ನಾವು ಅನ್ನೆಸೆಸರಿ ಬೇಡವಾಗಿರೋಂಥ ಲೈಫ್ ಸ್ಟೈಲ್ನ ಅಳವಡಿಸ್ಕೊತಾ ಇದ್ದೀವಿ. ಏನೀಗ ಹೆಲ್ದಿ ಫುಡ್ಗಳನ್ನ ಸ್ವಲ್ಪ ಅವಾಯ್ಡ್ ಮಾಡಿ ಜಂಕ್ ಫುಡ್ಗಳನ್ನ ಜಾಸ್ತಿ ತಿಂತಾ ಇದ್ದೀವಿ. ಈ ಪೊಲ್ಯೂಷನ್ಸೇ ಆಗಿರಬಹುದು, ಸ್ಮೋಕಿಂಗ್, ಡ್ರಿಂಕಿಂಗ್ ಆಗಿರ್ಬೋದು, ಸ್ಲೀಪ್ಲೆಸ್ ನೈಟ್ಸ್ ಆಗಿರ್ಬೋದು, ಲೈಫ್ ಸ್ಟೈಲಲ್ಲಿ ಸ್ವಲ್ಪ ಬದಲಾವಣೆಗಳಾಗಿರೋಂಥ ಕಾರಣಗಳಿಂದನೇ ನಮಗೆ ಈ ಥರ ಹಾರ್ಟ್ ಅಟ್ಯಾಕ್ ಆಗಿರ್ಬೋದು ಅಥವಾ ಬೇರೆ ಬೇರೆ ಥರ ಡಿಸೀಸ್ ಆಗಿರ್ಬೋದು. ಒಂದು ಡಯಟ್ ಚಾರ್ಟ್ ಇಲ್ಲ, ವಾಕ್ ಮಾಡಲ್ಲ, ಮತ್ತು ಅನ್ಲಿಮಿಟೆಡ್ ಫುಡ್ ಆಗಿರ್ಬೋದು, ಔಟ್ಸೈಡ್ ಫುಡ್ಸು, ಇದೆಲ್ಲ ದಯವಿಟ್ಟು ಹೇಳೋದೇನೆಂದರೆ ಹೆಲ್ತಿ ಫುಡ್ಸ್ನ ತಗೊಳ್ಳಿ. ಮತ್ತು ವ್ಯಾಯಾಮ ಮಾಡಿ, ಹೆವಿ ಲಿಫ್ಟ್ ಅಂತೂ ಮಾಡೋಕ್ಕೆ ಹೋಗ್ಬೇಡಿ. ನಿಮ್ಮ ಹಾರ್ಟ್ ರೇಟ್ ಏನಿದೆ ಅದು ಸಡನ್ನಾಗಿ ಹೈ ಆಗಿಬಿಡುತ್ತೆ ಹೆವಿ ಲಿಫ್ಟ್ ಎಲ್ಲ ಮಾಡಿದಾಗ. ಮತ್ತು ಸ್ವಲ್ಪ ಪ್ಯಾನಿಕ್ ಆಗಬೇಡಿ ಅಂತ ಹೇಳ್ತಾ, ನೆಕ್ಸ್ಟು ಈ ಥರ ಕೇಸ್ಗಳು ಈ ನಡುವೆ ತುಂಬ ಹೆಚ್ಚಾಗಿರೋಂಥ ಕಾರಣಕ್ಕೆ ಕೋವಿಡ್ ವ್ಯಾಕ್ಸಿನೇಷನ್ ಕಾರಣನಾ ಅಂತ ಎಷ್ಟೊಂದು ಜನ ಕೇಳ್ತಿದ್ದೀರಾ. ಖಂಡಿತವಾಗ್ಲೂ ಇಲ್ಲ, ಕೋವಿಡ್ ವ್ಯಾಕ್ಸಿನೇಷನ್ ಕಾರಣ ಅಲ್ಲ ಅಂತ ನಮ್ಮ ವೈದ್ಯಕೀಯ ಶಿಕ್ಷಣ ಸಚಿವರು ಸ್ಪಷ್ಟಪಡಿಸಿದ್ದಾರೆ. ಮತ್ತು ಈ ಥರ ಆಗ್ತಿರೋದಕ್ಕೆ ಕಾರಣ ಏನಿರ್ಬೋದು ಅದನ್ನು ವರದಿ ಕೊಡಬೇಕು ಅಂತ ಅಂದ್ಬಿಟ್ಟು ಜಯದೇವ ಆಸ್ಪತ್ರೆ ಡಾಕ್ಟರ್ಸ್ ಏನಿದ್ದಾರೆ ಅವ್ರಿಗೂ ಕೂಡ ಇನ್ಫಾರ್ಮ್ ಮಾಡಿದ್ದಾರೆ. ಮತ್ತು ನಾವು ಈ ಕಾರ್ಡಿಯಾಕ್ ಎಕ್ಸಸೈಸ್ ಏನಿರುತ್ತೆ ಮತ್ತು ಅದರಿಂದ ಯೂಸಸ್ ಏನು ಅಂತ ನೋಡೋದಾದರೆ, ಹೃದಯ ಮತ್ತು ಶ್ವಾಸಕೋಶಕ್ಕೆ ತುಂಬ ಬಲಪಡಿಸುತ್ತೆ, ಮತ್ತು ವೆಯ್ಟ್ ಲಾಸ್ ಮಾಡ್ಕೊಳ್ಳೋಕ್ಕೆ ತುಂಬ ಯೂಸ್ ಆಗುತ್ತೆ. ಶುಗರ್ನ ಕಂಟ್ರೋಲಲ್ಲಿ ಇಡುತ್ತೆ, ಮತ್ತು ನಮಗೆ ಈ ಬ್ಲಡ್ ಪ್ರೆಷರ್ ಏನಿರುತ್ತೆ ಅದನ್ನು ಸ್ವಲ್ಪ ಕಂಟ್ರೋಲಾಗಿ ಇಡುತ್ತೆ. ಮತ್ತು ನಮಗೆ ಈ ಮೆಂಟಲಿ ಸ್ಟ್ರೆಸ್ ಅಂತ ಅನ್ನಿಸ್ತೀವಿ, ಅದನ್ನು ಸ್ವಲ್ಪ ಬ್ಯಾಲೆನ್ಸ್ ಮಾಡೋಕ್ಕೆ ನಮಗೆ ವ್ಯಾಯಾಮಗಳು ತುಂಬ ಹೆಲ್ಪ್ ಮಾಡ್ತವೆ. ಮತ್ತು ಕೆಲವೊಬ್ಬರಿಗೆ ನಿದ್ದೆನೇ ಬರಲ್ಲ, ತುಂಬ ಸ್ಟ್ರೆಸ್ ಅಂತ ಅನ್ನಿಸ್ತಿರುತ್ತೆ. ನಾವು ನಮ್ಮ ಮೈಂಡ್ನ ಕಂಟ್ರೋಲಲ್ಲಿ ಇಡೋದ್ರಿಂದ, ವ್ಯಾಯಾಮನ ರೆಗ್ಯುಲರಾಗಿ ಮಾಡೋದ್ರಿಂದ ನಮ್ಮ ನಿದ್ರೆಯನ್ನು ನಿಯಂತ್ರಣದಲ್ಲಿ ಇಟ್ಕೋಬಹುದು. ಮತ್ತೆಲ್ಲ ಕಾಮನಾಗಿ ಕೇಳೋದೇನಂತ ಅಂದರೆ, ಎಮರ್ಜೆನ್ಸಿಯಾಗಿ ಏನು ಟ್ರೀಟ್ಮೆಂಟ್ ಮಾಡಬೇಕು ಅಂತ ಅಂದ್ಬಿಟ್ಟು. ಫಸ್ಟ್ ಆಫ್ ಆಲ್ ಹಾರ್ಟ್ ಅಟ್ಯಾಕ್ ಆಗಿರೋಂಥ ಪೇಷಂಟ್ಗೆ ಎಮರ್ಜೆನ್ಸಿಯಾಗಿ ಏನೀಗ ಹಾಸ್ಪಿಟಲ್ ಫೆಸಿಲಿಟೀಸು, ಆ್ಯಂಬುಲೆನ್ಸ್ ಫೆಸಿಲಿಟೀಸ್ ಬೇಕಾಗಿರುತ್ತೆ. ಸೊ ತಕ್ಷಣಕ್ಕೆ ನಾವು ಆ್ಯಂಬುಲೆನ್ಸ್ಗೆ ಕಾಲ್ ಮಾಡೋದೇ ಆಗಿರಬೇಕು. ಆ ನಂತರ ಆ ಪೇಷಂಟ್ಗೆ ಗಾಬರಿ ಪಡಿಸ್ಬಾರ್ದು, ಮತ್ತು ತುಂಬ ಹೆವಿ ಸೌಂಡ್ ಮಾಡಬಾರ್ದು. ಅವರನ್ನು ಶಾಂತ ರೀತಿಯಿಂದ ನೋಡ್ಕೋಬೇಕು, ಮತ್ತು ಅವ್ರ ಸುತ್ತ ಪೊಲ್ಯೂಟ್ ಆಗದೆ ಇರೋ ಥರ ನೋಡ್ಕೋಬೇಕಾಗುತ್ತೆ. ಯಾಕೆಂದರೆ ಸೌಂಡ್ ಜಾಸ್ತಿ ಆಗ್ತಾ ಆಗ್ತಾ ಅವ್ರಿಗೆ ಇನ್ನೂ ಕೂಡ ತೊಂದರೆ ಹೆಚ್ಚಾಗುತ್ತೆ. ಸೊ ಮೇನ್ ಒಂದು ಅವ್ರಿಗೆ ಎಮರ್ಜೆನ್ಸಿ ಹಾಸ್ಪಿಟಲ್ಗೆ ಅಥವಾ ಡಾಕ್ಟರ್ನ ಕಾಂಟ್ಯಾಕ್ಟ್ ಮಾಡಬೇಕು. ಎರಡನೇದು ಅವ್ರನ್ನ ಶಾಂತ ರೀತಿಯಾಗಿರುವಂಥ ಪ್ಲೇಸಲ್ಲಿ ಇರಿಸೋಕ್ಕೆ ಟ್ರೈ ಮಾಡಬೇಕು. ಮತ್ತು ಅಕ್ಕಪಕ್ಕದಲ್ಲಿ ಯಾರಾದರೂ CPR ಕೊಡುವಂಥವ್ರು ಇದ್ದರೆ ಅವರಿಗೆ ಸ್ವಲ್ಪ ಸಪೋರ್ಟ್ ಮಾಡಿ CPR ಕೊಡಲಿಕ್ಕೆ. ಕಾಮನ್ ಆಗಿ CPR ಅಂದರೆ ಏನು ಯಾವ ಟೈಮಲ್ಲಿ ಅದನ್ನು ಉಪಯೋಗಿಸ್ಕೋಬೇಕು, ಹೇಗೆ ಕೊಡಬೇಕು ಅನ್ನೋದನ್ನ ದಯವಿಟ್ಟು ಎಲ್ಲ ಕಲ್ತ್ಕೊಂಡಿರಿ. ಯಾಕೆಂದರೆ ಯಾವಾಗ ಯಾವ ಟೈಮಲ್ಲಿ ಈ ಥರ ಹಾರ್ಟ್ ಅಟ್ಯಾಕ್ ಆಗುತ್ತಾ ಅಂತ ಗೊತ್ತಿಲ್ಲ. ಮೇನ್ ಬಂದು ನಾವು CPR ಕೊಡೋದನ್ನ ಕಲ್ತಿರ್ಬೇಕಾಗುತ್ತೆ. ನಾನು ಕೂಡ ಅಪೋಲೋದಲ್ಲಿ ಡ್ಯೂಟಿ ಮಾಡಬೇಕಾದ್ರೆ ಡಾಕ್ಟರ್ ಐಶ್ವರ್ಯ ಆ್ಯಂಡ್ ಡಾಕ್ಟರ್ ಗುರುಬಸವರಾಜ್ ಸರ್ ಅಂತ ಇದ್ದರು. ಅವರು CPR ಕೊಡಬೇಕಾದ್ರೆ ನೋಡ್ಕೊಂಡಿದ್ದೀವಿ. ಬಟ್ ನಮಗೆ ಅವರಷ್ಟು ಟ್ರೈನಿಂಗ್ ಇಲ್ಲದೆ ಇರ್ಬೋದು, ಬಟ್ ಅವ್ರು ಕೊಡೋದನ್ನ ನೋಡ್ಕೊಂಡಿದ್ದೀವಿ. ಏನಾದರೂ ಎಮರ್ಜೆನ್ಸಿ ಅಂತ ಅಂದಾಗ ಒಂದು CPR ಕೊಡೋದನ್ನು ಕೂಡ ಕಲ್ತಿರ್ಬೇಕಾಗುತ್ತೆ. ರೆಗ್ಯುಲರ್ ಆಗಿ ಅವ್ರನ್ನ ಬ್ರೀತಿಂಗು ಮತ್ತು ಪಲ್ಸ್ನ ಮಾನಿಟರ್ ಮಾಡ್ತಾ ಇರಬೇಕು. ರೆಗ್ಯುಲರಾಗಿ ಮಾಡ್ತಾ ಇರಿ. ಯಾವಾಗ ಪಲ್ಸ್ ರೇಟ್ ನಿಂತೋಗುತ್ತಂತಲೇ ಗೊತ್ತಾಗಲ್ಲ. ಸೊ ಹಾಗಾಗಿ CPR ಕೊಡೋದ್ರ ಜೊತೆಗೇ ಬ್ರೀತಿಂಗ್ ಮತ್ತು ಪಲ್ಸ್ನ ಮಾನಿಟರ್ ಮಾಡ್ತಾ ಇರಿ. ಇದಿಷ್ಟು ಎಮರ್ಜೆನ್ಸಿ ಅವರಿಗೆ ಕೊಡಬೇಕಾಗಿರೋಂಥ ಟ್ರೀಟ್ಮೆಂಟ್ ಆಗಿರುತ್ತೆ. ಈಗ CPR ಅಂತ ಹೇಳಿದೆ. CPR ಅಂದರೆ ಏನಂತ ಕೇಳ್ಬೋದು ನೀವು ಅಲ್ವಾ? ಅದನ್ನು ತಿಳಿಸ್ಕೊಡ್ತೀನಿ. CPR ಅಂದರೆ ಕಾರ್ಡಿಯೋಪಲ್ಮನರಿ ಪುನರುಜ್ಜೀವನ ಅಂತ.
ಇದನ್ನು ಯಾವಾಗ ನಾವು ಕೊಡಬೇಕು ಅಂತ ಅಂದರೆ ಫುಲ್ ಕಂಪ್ಲೀಟಾಗಿ ಉಸಿರಾಟ ನಿಂತೋಗಿರುತ್ತೋ ಅಂಥವರಿಗೆ CPR ಕೊಟ್ಟರೆ ಅವ್ರಿಗೆ ಯೂಸ್ ಆಗುತ್ತೆ. CPR ಅಂದರೆ ಎಮರ್ಜೆನ್ಸಿ ಟ್ರೀಟ್ಮೆಂಟ್ ಅಂತ ಅರ್ಥ. ಎಲ್ಲ ಕಂಪ್ಲೀಟ್ ವಿಡಿಯೋನ ನೋಡಿದ್ದೀರಾ. ದಯವಿಟ್ಟು ಇದರಲ್ಲಿ ಮೇನ್ ಏನು ಪಾಯಿಂಟ್ಸ್ನ ಹೇಳಿದ್ದೀನಿ ಅದನ್ನು ಫಾಲೋ ಅಪ್ ಮಾಡಿ. ರೆಗ್ಯುಲರ್ ಚೆಕಪ್ ಮಾಡಿಸ್ಕೊಳ್ಳಿ, ಕಾರ್ಡಿಯಾಲಜಿ ಹತ್ರ ಹೋಗಿ ಒಂದ್ಸರಿ ಒಪಿನಿಯನ್ ತಗೊಳ್ಳಿ. ನೀವು ಹೆವಿ ಲಿಫ್ಟ್ ಮಾಡಬೇಕಾದ್ರೆ, ಜಿಮ್ಗೆ ಹೋಗ್ಬೇಕಾದ್ರೆ ಇದು ಎಲ್ಲ ಮಾಡಿಸ್ಕೊಂಡು ಆಮೇಲೆ ಹೋಗಿ ದಯವಿಟ್ಟು ಹೆಲ್ದಿಯಾಗಿರೋಂಥ ಫುಡ್ ಸ್ಟೈಲ್ನ ಅಳವಡಿಸ್ಕೊಳ್ಳಿ ಅಂತ ಹೇಳ್ತಾ, ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಇನ್ನೊಂದು ಟಾಪಿಕಲ್ಲಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಲವ್ ಯು ಆಲ್, ಟೇಕ್ ಕೇರ್, ಬೈ ಬೈ.